ಮೂವಿಯ ಮೊದಲ ಸೀನ್ನಲ್ಲಿ ಒಬ್ಬ ಡೆಲಿವರಿ ಬಾಯ್ ಪಾರ್ಸಲ್ ಅನ್ನು ಕೊಡಲು ಒಂದು ಮನೆಗೆ ಹೋಗ್ತಾನೆ. ಆದರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಆಗ ಆತ ಬಾಗಿಲಿನಿಂದ ನೋಡ್ತಾನೆ. ಅವನಿಗೆ ಮನೆಯಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಓಡಾಡುತ್ತಿರೋದು ಕಾಣುತ್ತೆ. ಎಷ್ಟೇ ಕೂಗಿದರೂ ಆ ವ್ಯಕ್ತಿಯಿಂದ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಹೀಗಿರುವಾಗ ಆ ಮನೆಯ ಬಾಗಿಲು ಇದ್ದಕ್ಕಿದ್ದಂತೆ ಓಪನ್ ಆಗುತ್ತೆ. ಭಯದಿಂದಲೇ ಆ ವ್ಯಕ್ತಿ ಒಳಗೋಗ್ತಾನೆ. ಆ ಮನೆ ಪೂರ್ತಿಯಾಗಿ ಕತ್ತಲಾಗಿರುತ್ತೆ. ಅದೇ ಭಯದಿಂದ ಮುಂದೆ ಹೋದಾಗ ಅಲ್ಲಿದ್ದ ಟಿವಿ ಅದಾಗದೆ ಆನ್ ಆಗುತ್ತೆ. ಅಲ್ಲಿಯೇ ಇದ್ದ ವಯಸ್ಸಾದ ವ್ಯಕ್ತಿ ತುಂಬ ವಿಚಿತ್ರವಾಗಿ ಆಡುತ್ತಿರುತ್ತಾನೆ. ಆ ವ್ಯಕ್ತಿಯ ಹೆಸರು ಖೇರ್ ಎಂದು. ಆಗ ಅವನು ನಂಬಲು ಆಗದ ರೀತಿ ಮಣ್ಣಿನ ವಾಂತಿ ಮಾಡ್ತಾನೆ. ಅದನ್ನು ನೋಡಿದ ಆ ಡೆಲಿವರಿ ವ್ಯಕ್ತಿಗೆ ತುಂಬ ಗಾಬರಿಯಾಗುತ್ತೆ. ಈ ಸಮಯದಲ್ಲಿ ಆ ಮನೆಯ ಒಂದು ಬಾಗಿಲು ಓಪನ್ ಆಗುತ್ತೆ. ಒಳಗಿದ್ದ ಯಾರು ಡೆಲಿವರಿ ಬಾಯ್ ಅನ್ನು ಬರಲು ಕೂಗ್ತಾರೆ. ಅಲ್ಲಿಗೋದ ಅವನಿಗೆ ಅದೇ ವ್ಯಕ್ತಿಯ ಶವ ಕಾಣುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ತುಂಬ ಪ್ರೀತಿಯಿಂದ ಇರುವ ಅಕ್ಕ ತಂಗಿಯನ್ನು ನೋಡ್ತೀವಿ. ಅವರ ಹೆಸರು ಹನೀಫ್ ಹಾಗೂ ಇಸ್ತಿ. ಇವರಿಗೆ ತಂದೆ ತಾಯಿ ಇರೋದಿಲ್ಲ. ಹನೀಫ್ ಬಟ್ಟೆಯನ್ನು ಹೊಲೆದು ತನ್ನ ತಂಗಿಯನ್ನು ಸಾಕುತ್ತಿರುತ್ತಾಳೆ. ಇಸ್ತಿ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿರ್ತಾಳೆ. ಹೀಗೆ ಅವರಿಬ್ಬರು ಖುಷಿಯಿಂದ ಮಾತಾಡುವಾಗ ಆ ಮನೆಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋದು ಅವರ ಆಂಟಿಯಾದ ಸಾಯಿದಾ ಎಂಬ ಮಹಿಳೆ. ಮಾಡಿದ ಆಕೆ ಹೀಗೆ ಹೇಳ್ತಾಳೆ, ನಿಮ್ಮ ಅಂಕಲ್ ಖೇರ್ ಸಾಯುವ ಹಂತದಲ್ಲಿದ್ದಾರೆ. ಅವರು ನಿಮ್ಮನ್ನು ನೋಡಬೇಕೆಂದು ಪದೇ ಪದೇ ನಿಮ್ಮ ಹೆಸರನ್ನು ಹೇಳುತ್ತಲೇ ಇದ್ದಾರೆ. ದಯವಿಟ್ಟು ನಿಮ್ಮ ಊರಿಗೆ ಬನ್ನಿ ಎಂದು ಕೂಗ್ತಾರೆ. ನೆಕ್ಸ್ಟ್ ಡೇನೆ ಅವರಿಬ್ಬರು ತಮ್ಮ ಅಂಕಲ್ ಖೇರ್ನನ್ನು ನೋಡಲು ಆ ಊರಿಗೆ ಹೋಗ್ತಾರೆ. ಈ ಸಮಯದಲ್ಲಿ ನಮಗೆ ಗೊತ್ತಾಗುತ್ತೆ ಆ ಊರಿಗೆ ಹೋಗಲು ಅವರಿಬ್ಬರಿಗೂ ಇಷ್ಟ ಇಲ್ಲ ಎಂದು. ಹೀಗೆ ಅವರಿಬ್ಬರು ಆ ಊರಿಗೆ ಬಂದಾಗ ಅಲ್ಲಿಯೇ ಇದ್ದ ಸಾಯ್ದ ಗಂಡ ಅವರನ್ನು ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಾನೆ. ಆದರೆ ಅವನು ಅವರಿಗೆ ಯಾವ ವಿಷಯವನ್ನು ಸರಿಯಾಗಿ ಹೇಳೋದಿಲ್ಲ. ಅವರು ಮನೆಗೆ ಬರೋದು ರಾತ್ರಿಯಾಗುತ್ತೆ. ಸಾಯ್ದ ಅವರನ್ನು ಖೇರ್ ಇರುವ ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ. ಅವನ ಆರೋಗ್ಯ ತುಂಬ ಕೆಟ್ಟ ಸ್ಥಿತಿಯಲ್ಲಿರುತ್ತೆ. ಇಸ್ತಿಗೆ ಆ ಜಾಗದಲ್ಲಿ ಇರಲು ಸ್ವಲ್ಪವೂ ಇಷ್ಟ ಆಗುತ್ತಿರಲ್ಲ. ಇಲ್ಲಿಂದ ಬೇಗನೆ ಹೋಗಬೇಕೆಂದು ತನ್ನ ಅಕ್ಕನಿಗೆ ಹೇಳುತ್ತಲೇ ಇರ್ತಾಳೆ. ಹೀಗೆ ನೋಡುತ್ತಿದ್ದಂತೆ ಖೇರ್ ಎದ್ದು ನಿಂತಿರ್ತಾನೆ. ಅವರ ಜೊತೆ ನನ್ನನ್ನು ಕ್ಷಮಿಸು ಎಂಬಂತೆ ತುಂಬ ವಿಚಿತ್ರವಾಗಿ ಮಾತಾಡುತ್ತಿರುತ್ತಾನೆ. ಅವನ ಮಾತು ಅವರಿಬ್ಬರಿಗೂ ಅರ್ಥವಾಗುತ್ತಿರಲ್ಲ. ಹೀಗೆ ಮಾತನಾಡುತ್ತಿದ್ದಂತೆ ಆತನ ಸಾವಾಗುತ್ತೆ. ಡಾಕ್ಟರ್ ಕೂಡ ಬಂದು ಇವರು ಸತ್ತಿದ್ದಾರೆ ಎಂದು ಕನ್ಫರ್ಮ್ ಮಾಡ್ತಾರೆ. ಆಗ ಅವರು ಖೇರ್ ಶವವನ್ನು ಅವನ ರೂಮ್ನಲ್ಲಿ ಮಲಗಿಸಿ ಹೊರಗೆ ಬರ್ತಾರೆ. ನಂತರ ಅವರಿಬ್ಬರು ಸಾಯ್ದ ಜೊತೆ ಮಾತಾಡ್ತಾರೆ. ಖೇರ್ ಅಂಕಲ್ನ ಹೆಂಡತಿ ಸಬಾ ಏನಾದರೂ ಎಂದು ಕೇಳ್ತಾರೆ. ಸ್ನೇಹಿತರೆ ಹನೀಫ್ ಹಾಗೂ ಇಸ್ತಿ ಚಿಕ್ಕ ವಯಸ್ಸಿನಲ್ಲಿ ಈ ಊರನ್ನು ಬಿಟ್ಟು ಸಿಟಿಗೆ ಶಿಫ್ಟ್ ಆಗಿರ್ತಾರೆ. ಹಾಗಾಗಿ ಅವರಿಗೆ ಈ ಮನೆಯವರ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ಇವರು ಹೋದ ಸಮಯದಲ್ಲೇ ಖೇರ್ನ ಹೆಂಡತಿ ಸಬಾ ಕೂಡ ಅವನನ್ನು ಬಿಟ್ಟು ಹೊರಟು ಹೋದಳು ಎಂದು ಸಾಯ್ದ ಹೇಳ್ತಾಳೆ. ಆಗಿನಿಂದ ಖೇರ್ನ ಕಂಡೀಷನ್ ಈ ರೀತಿ ಆಗಿದೆ ಎಂದು ಅವರಿಗೆ ಅವಳ ಮಾತಿನಿಂದಲೇ ಗೊತ್ತಾಗುತ್ತೆ. ಆಗ ಸಾಯ್ದ ಮತ್ತೊಂದು ಶಾಕಿಂಗ್ ವಿಷಯವನ್ನ ಹೇಳ್ತಾಳೆ. ಅದೇನೆಂದರೆ ಈ ಖೇರ್ ಹಲವಾರು ಬಾರಿ ಸಾಯಲು ಪ್ರಯತ್ನ ಪಟ್ಟಿದ್ದಾನೆ. ವಿಚಿತ್ರವೇನೆಂದರೆ ಕೆಲವು ಬಾರಿ ಸತ್ತಿದ್ದಾನೆ. ಆದರೂ ಇವನಿಗೆ ಪುನಃ ಜೀವ ಬರುತ್ತಿತ್ತು. ಈ ಬಾರಿ ಅವನಿಷ್ಟದಂತೆ ನೀವು ಬಂದಿದ್ದೀರಾ. ಈ ಬಾರಿಯ ಅವನ ಸಾವು ನಿಜ ಆಗಿರಬಹುದು ಎಂದು ಅವರಿಗೆ ಹೇಳ್ತಾಳೆ. ನಂತರ ಅವರು ಒಂದು ರೂಮ್ಗೆ ಹೋಗ್ತಾರೆ. ಸ್ನೇಹಿತರೆ ಚಿಕ್ಕ ವಯಸ್ಸಿನಲ್ಲಿ ಈ ಇಬ್ಬರು ಇದೇ ರೂಮ್ನಲ್ಲಿ ಮಲಗುತ್ತಿದ್ದರು. ಈ ಮನೆ ಇವರದೇ. ಆ ರೂಮ್ನಲ್ಲಿ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಆಟವಾಡುತ್ತಿದ್ದ ವಸ್ತುಗಳೆಲ್ಲ ಹಾಗೆಯೇ ಇರುತ್ತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಆ ರೂಮನ್ನು ಯಾರು ಕೂಡ ಯೂಸ್ ಮಾಡಿಲ್ಲ ಎಂದು. ಇತ್ತ ಇಸ್ತಿಗೆ ಸಾಯ್ದ ಮಾತು ನೆನಪಾಗುತ್ತಿರುತ್ತೆ. ಈ ಬಾರಿ ಅಂಕಲ್ ಖೇರ್ ನಿಜವಾಗಿಯೂ ಸತ್ತಿದ್ದಾರಾ ಅಥವಾ ಅವರು ಜೀವಂತವಾಗಿದ್ದಾರಾ ಎಂದು ತನ್ನ ಅಕ್ಕನಿಗೆ ಕೇಳ್ತಾಳೆ. ಅವಳ ಭಯವನ್ನು ನೋಡಿದ ಹನೀಫ್ ಹೇಳ್ತಾಳೆ, ಅವರ ಫಿನರಲ್ ಆಗಲಿ, ಇಲ್ಲಿಂದ ನಾವು ಬೇಗನೆ ಹೋಗೋಣ ಎಂದು. ಇತ್ತ ಖೇರ್ನ ಶವಕ್ಕೆ ಪುನಃ ಜೀವ ಬರುತ್ತೆ. ಎದ್ದು ಆತ ನೇರವಾಗಿ ಇಸ್ತಿಯ ಬಳಿ ಹೋಗ್ತಾನೆ. ಅವಳ ಹೆಸರನ್ನು ಕೂಗ್ತಾನೆ. ಎಚ್ಚರವಾಗಿ ನೋಡಿದರೆ ಆತ ಎಲ್ಲೂ ಇರೋದಿಲ್ಲ. ಹನೀಫ್ ಕೂಡ ಅಲ್ಲಿ ಕಾಣಲ್ಲ.
ಆಗ ಗಾಬರಿಯಾಗುವ ಇಸ್ತಿ ಹನೀಫ್ನನ್ನು ಹುಡುಕಿಕೊಂಡು ಹೋಗ್ತಾಳೆ. ಶವವನ್ನು ಇಟ್ಟಿದ್ದ ಆ ರೂಮ್ನ ಡೋರ್ ಓಪನ್ ಇರೋದನ್ನ ನೋಡಿ ಇಸ್ತಿಗೆ ಭಯವಾಗುತ್ತೆ. ಈ ಸಮಯದಲ್ಲಿ ನಮಗೆ ಅವಳ ಹಿಂದೆ ನಿಂತಿರುವ ಖೇರ್ ಕಾಣ್ತಾನೆ. ಆತ ಇಸ್ತಿಯ ಹೆಸರನ್ನು ಕೂಗುತ್ತಿರುತ್ತಾನೆ. ಅದರಿಂದ ಅವಳಿಗೆ ತುಂಬಾ ಭಯವಾಗುತ್ತಿರುತ್ತೆ. ಅದೇ ಸಮಯದಲ್ಲಿ ಟಾಯ್ಲೆಟ್ನಿಂದ ಹನೀಫ್ ಹೊರಗೆ ಬರ್ತಾಳೆ. ತನಗಾಗುತ್ತಿರುವ ಭಯವನ್ನು ಅವಳ ಬಳಿ ಹೇಳಿಕೊಳ್ತಾಳೆ. ಆಗ ಹನೀಫ್ ಅವಳಿಗೆ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಡೇ ಖೇರ್ನ ಶವವನ್ನು ಸಮಾಧಿ ಮಾಡಲು ಎಲ್ಲರೂ ಹೋಗಲು ತಯಾರಾಗ್ತಾರೆ. ಮನೆಯಿಂದ ಅವರು ಹೊರಗೋಗುವಾಗ ಇಸ್ತಿಗೆ ಒಂದು ರೀತಿಯ ಸ್ಟ್ಯಾಟಿಕ್ ಶಬ್ದ ಕೇಳುತ್ತೆ. ಅವಳ ಮೂಗಿನಲ್ಲಿ ರಕ್ತ ಬರುತ್ತೆ. ಅದನ್ನು ನೋಡಿದ ಹನೀಫ್ಗೆ ತುಂಬಾ ಗಾಬರಿಯಾಗುತ್ತೆ. ಆಗ ಅಲ್ಲಿಗೆ ಬಂದ ಸಾಯಿದ, ನೀವು ನಮ್ಮ ಜೊತೆ ಬರೋದು ಬೇಡ. ಹನೀಫ್ ಇಸ್ತಿಯನ್ನ ನೋಡಿಕೊಂಡು ನೀನು ಇಲ್ಲೇ ಇರು ಎಂದು ಹೇಳ್ತಾಳೆ. ಆಗ ಹನೀಫ್ ಇಸ್ತಿಯನ್ನು ಒಂದು ರೂಮ್ನಲ್ಲಿ ಮಲಗಿಸ್ತಾಳೆ. ನಂತರ ತನ್ನ ತಾಯಿ ಇದ್ದ ರೂಮ್ಗೆ ಹೋಗ್ತಾಳೆ. ಅಲ್ಲಿನ ವಿಂಡೋದಿಂದ ನೋಡಿದಾಗ ಮನೆಯ ಗೇಟ್ನ ಬಳಿ ಒಬ್ಬಳು ವಯಸ್ಸಾದ ಮಹಿಳೆ ನಿಂತಿರ್ತಾಳೆ. ನಂತರ ಆಕೆ ಅಲ್ಲಿಂದ ಹೊರಟೋಗ್ತಾಳೆ. ಅವಳು ಯಾರೆಂದು ಹನೀಫ್ಗೆ ಗೊತ್ತಾಗಲ್ಲ. ಈ ಸಮಯದಲ್ಲಿ ಅವಳಿಗೆ ತನ್ನ ತಾಯಿಯ ಜೊತೆಗಿದ್ದ ದಿನದ ಹಳೆಯ ನೆನಪೆಲ್ಲ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಹನೀಫ್ ಹಾಗೂ ಇಸ್ತಿಯನ್ನು ಅವಳ ತಾಯಿ ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿರುತ್ತಾಳೆ. ಹೀಗಿರುವಾಗ ಒಂದು ದಿನ ಆಕೆ ಕಿಚನ್ನಲ್ಲಿ ಇರುವಾಗ ಆ ಸಮಯದಲ್ಲಿ ಅವಳಿಗೆ ಒಂದು ರೀತಿಯ ಸ್ಟ್ಯಾಟಿಕ್ ಶಬ್ದ ಕೇಳುತ್ತೆ. ಅವಳ ಮೂಗಿನಲ್ಲಿ ರಕ್ತ ಬರಲು ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಆಕೆ ಒಂದು ಸ್ಪಿರಿಟ್ಗೆ ಪೊಸೆಸ್ ಆಗ್ತಾಳೆ. ಒಂದೇ ಸಮನೆ ಆಕೆ ತುಂಬಾ ಭಯಾನಕವಾಗಿ ಸೋರೂಪ್ ಎಂದು ಕಿರುಚಾಡುತ್ತಿರುತ್ತಾಳೆ. ನಂತರ ರಾಶಿ ರಾಶಿ ಮಣ್ಣನ್ನು ಹುಳಗಳ ಸಮೇತ ವಾಂತಿ ಮಾಡ್ತಾಳೆ. ಇದನ್ನು ನೋಡಿದ ಹನೀಫ್ ಹಾಗೂ ಇಸ್ತಿಗೆ ತುಂಬಾ ಭಯವಾಗುತ್ತೆ. ಅವಳ ಕೊನೆಯ ಸಮಯದಲ್ಲಿ ತುಂಬಾ ವಿಚಿತ್ರವಾಗಿ ಹಾಗೂ ಭಯಾನಕವಾಗಿ ಕಿರುಚಾಡುತ್ತಾ ತನ್ನ ದೇಹದ ಮೂಳೆಗಳನ್ನು ತಾನೇ ಮುರಿದುಕೊಳ್ತಾಳೆ. ನೆಲಕ್ಕೆ ತನ್ನ ಮುಖವನ್ನ ಹೊಡೆದುಕೊಂಡು ತುಂಬಾ ಭೀಕರವಾಗಿ ತನ್ನ ಮಕ್ಕಳ ಮುಂದೆಯೇ ಸತ್ತು ಹೋಗಿರ್ತಾಳೆ. ಇತ್ತ ಪ್ರೆಸೆಂಟ್ನಲ್ಲಿ ಸಾಯಿದ ಹನೀಫ್ ಜೊತೆ ಮಾತಾಡ್ತಾಳೆ. ಅಂಕಲ್ ಖೇರ್ನ ಸಾವಿನ ಕಾರ್ಯ ಮಾಡಲು ನೀವು ಇನ್ನು 1 ವಾರ ಇರಬೇಕೆಂದು ಕೇಳಿಕೊಳ್ತಾಳೆ. ಅದಕ್ಕೆ ಹನೀಫ್ ಆಗಲ್ಲ ಎಂದು ಹೇಳಲು ಆಗಲ್ಲ, ಸರಿ ಎಂದು ಹೇಳ್ತಾಳೆ. ಆದರೆ ಇದು ಇಸ್ತಿಗೆ ಇಷ್ಟವಾಗಲ್ಲ. ನಂತರ ಸಾಯಿದ ಅವರನ್ನು ಆ ಮನೆಯಲ್ಲಿಯೇ ಬಿಟ್ಟು ತಮ್ಮ ಮನೆಗೆ ಹೋಗ್ತಾಳೆ. ರಾತ್ರಿಯಲ್ಲಿ ಇಸ್ತಿಗೆ ಅವಳ ರೂಮ್ನ ವಿಂಡೋದಲ್ಲಿ ಹೊರಗೆ ನಿಂತಿರುವ ಖೇರ್ ಕಾಣ್ತಾನೆ. ಅದನ್ನು ನೋಡಿ ತುಂಬಾ ಗಾಬರಿಯಾಗ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಹನೀಫ್ ಬರ್ತಾಳೆ. ಆಗ ನೋಡಿದರೆ ಖೇರ್ನ ಆತ್ಮ ಅಲ್ಲಿ ಇರೋದಿಲ್ಲ. ಆಗ ಅವಳೇಳ್ತಾಳೆ, ಅಂಕಲ್ ಖೇರ್ ಇನ್ನೂ ಸತ್ತಿಲ್ಲ, ಅವರು ಜೀವಂತವಾಗಿರಬಹುದು ಎಂದು. ಆಗ ಹನೀಫ್ ಇದೆಲ್ಲ ನಿನ್ನ ಭ್ರಮೆ ಎಂದು ಅವಳಿಗೆ ಹೇಳ್ತಾಳೆ. ಈ ಸಮಯದಲ್ಲಿ ನಮಗೆ ಅವರ ಮನೆಯ ಒಳಗೆ ಓಡಾಡುತ್ತಿರುವ ಖೇರ್ನ ಆತ್ಮ ಕಾಣುತ್ತೆ. ನಂತರ ಅದು ನೇರವಾಗಿ ಇಸ್ತಿಯ ಬಳಿ ಹೋಗಿ ಅವಳಿಗೆ ಅತಿಯಾಗಿ ಹೆದರಿಸುತ್ತೆ. ಅದರಿಂದ ಜೋರಾಗಿ ಕಿರುಚಿ ಇಸ್ತಿ ನಿದ್ದೆಯಿಂದ ಎಚ್ಚರವಾಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇದು ನನ್ನ ಕೆಟ್ಟ ಕನಸು ಎಂದು. ನೆಕ್ಸ್ಟ್ ಡೇ ಮನೆಯನ್ನು ಕ್ಲೀನ್ ಮಾಡುತ್ತಿದ್ದ ಹನೀಫ್ಗೆ ಮರದಲ್ಲಿ ಮಾಡಿರುವ ಒಂದು ವೆಪನ್ ಕಾಣುತ್ತೆ. ಇದು ಏನೆಂದು ಅವಳಿಗೆ ಗೊತ್ತಾಗಲ್ಲ. ಇತ್ತ ಒಂದು ರೂಮ್ನಲ್ಲಿದ್ದ ಇಸ್ತಿಯ ಮೂಗಿನಲ್ಲಿ ರಕ್ತ ಬರುತ್ತೆ. ಜೋರಾಗಿ ನಡುಗಲು ಶುರು ಮಾಡ್ತಾಳೆ. ಆಗ ನಮಗೆ ಅನ್ನಿಸುತ್ತೆ ಇಸ್ತಿ ಯಾವುದೋ ಕೆಟ್ಟ ಆತ್ಮಕ್ಕೆ ಪೊಸೆಸ್ ಆಗುತ್ತಿರಬಹುದು ಎಂದು. ರಾತ್ರಿಯಲ್ಲಿ ಹನೀಫ್ ಅಡುಗೆ ಮಾಡುತ್ತಿರುವಾಗ ಇಸ್ತಿ ಅಲ್ಲಿಗೆ ಬರ್ತಾಳೆ. ನಾನೇ ಅಡುಗೆ ಮಾಡ್ತೀನಿ ಎಂದು ಅವಳಿಗೆ ಹೇಳ್ತಾಳೆ. ಆಗ ಖುಷಿಯಾಗುವ ಹನೀಫ್ ಅಲ್ಲಿಂದ ಹೊರಗೆ ಬಂದಾಗ ಇಸ್ತಿ ಮತ್ತೊಂದು ಕಡೆ ಕುಳಿತಿರ್ತಾಳೆ. ಇಲ್ಲಿ ಕುಳಿತಿರೋದು ನಿಜವಾದ ಇಸ್ತಿಯಾದರೆ ಅಡುಗೆ ಮನೆಯಲ್ಲಿರೋದು ಯಾರು ಎಂದು ಅಲ್ಲಿಗೋಗ್ತಾಳೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇಲ್ಲಿ ಇರೋದು ಡಿಮೋನಿಕ್ ಇಸ್ತಿ ಎಂದು. ಅದನ್ನು ಅವಳಿಗೆ ನಂಬಲು ಸಾಧ್ಯವಾಗೋದಿಲ್ಲ. ಕೂಡಲೇ ಆ ಡಿಮೋನಿಕ್ ಇಸ್ತಿ ಮಾಯವಾಗ್ತಾಳೆ. ಹನೀಫ್ಗೆ ತುಂಬಾ ಗಾಬರಿಯಾಗುತ್ತೆ. ಈ ಸಮಯದಲ್ಲಿ ಅಂಕಲ್ ಖೇರ್ನ ಆತ್ಮ ಅವಳಿಗೆ ಹಾಂಟ್ ಮಾಡಲು ಶುರು ಮಾಡುತ್ತೆ. ಆಗ ಅವಳಿಗೆ ಗೊತ್ತಾಗುತ್ತೆ ಇಸ್ತಿ ಅಂಕಲ್ ಖೇರ್ನ ಬಗ್ಗೆ ಹೇಳುತ್ತಿದ್ದೆಲ್ಲ ಸತ್ಯ ಎಂದು. ಆಗ ಹನೀಫ್ಗೆ ಇಸ್ತಿ ಎಲ್ಲಿಯೂ ಕಾಣೋದಿಲ್ಲ. ಒಂದು ರೂಮ್ನಲ್ಲಿ ಇಸ್ತಿ ಖೇರ್ ಆತ್ಮದ ಜೊತೆ ಇರೋದು ಕಾಣುತ್ತೆ. ತನ್ನ ತಂಗಿಗಾಗಿ ಆ ಆತ್ಮಕ್ಕೆ ಬೇಡಿಕೊಳ್ತಾಳೆ. ಆಗ ಆ ಡೋರ್ ಓಪನ್ ಆಗುತ್ತೆ. ಆಗ ಹನೀಫ್ ತನ್ನ ತಂಗಿಯನ್ನು ಕರೆದುಕೊಂಡು ನಾವು ಈ ಮನೆಯಲ್ಲಿರೋದು ಬೇಡ ಎಂದು ಬ್ಯಾಗ್ಗಳನ್ನು ಎತ್ತಿಕೊಳ್ತಾಳೆ. ಮನೆಯಿಂದ ಹೊರಗೆ ತನ್ನ ತಂಗಿಯನ್ನು ಕರೆದುಕೊಂಡು ಬರ್ತಾಳೆ.
ಆದರೆ ಅಲ್ಲಿಂದ ಹೋಗಲು ಅವರಿಂದ ಆಗೋದಿಲ್ಲ. ಅವಳ ತಲೆಯಲ್ಲಿ ಶಬ್ದ ಕೇಳುತ್ತೆ, ಅವಳ ಮೂಗಿನಲ್ಲಿಯೂ ರಕ್ತ ಬರುತ್ತೆ. ಪೊಸೆಷನ್ ಸ್ಟೇಟ್ನಲ್ಲಿದ್ದ ಇಸ್ತಿ 40 ದಿನ ಎಂದು ಪದೇ ಪದೇ ಡೆಮೋನಿಕ್ ಧ್ವನಿಯಲ್ಲಿ ಹೇಳುತ್ತಿರುತ್ತಾಳೆ. ಆಗ ಹನೀಫ್ ಪ್ರಜ್ಞೆ ತಪ್ತಾಳೆ. ಹೀಗೆ ಬೆಳಗ್ಗೆಯಾಗುತ್ತೆ. ಇಸ್ತಿ ಕೂಡ ನಾರ್ಮಲ್ ಆಗಿರ್ತಾಳೆ. ಆದರೆ ಅವರಿಗೆ ಆ ಮನೆಯನ್ನು ಬಿಟ್ಟು ಹೋಗಲು ಆಗುತ್ತಿರೋದೇ ಇಲ್ಲ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಲೇಬೇಕೆಂದು ಮನೆಯ ಎಲ್ಲ ವಸ್ತುಗಳನ್ನು ಚೆಕ್ ಮಾಡ್ತಾರೆ. ಆಗ ಅವರಿಗೆ ಒಂದು ಡಿಮೋನಿಕ್ ಕಲ್ಟ್ಗೆ ಸಂಬಂಧಪಟ್ಟ ಡಾರ್ಕ್ ರಿಚುವಲ್ಗಳ ಬುಕ್ ಸಿಗುತ್ತೆ. ಅದರಲ್ಲಿ ಆತ್ಮಗಳನ್ನು ಬಳಸಿಕೊಂಡು ನಮ್ಮ ಕೆಲಸಗಳನ್ನು ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದಕ್ಕೆ ಹಲವಾರು ಮಾರ್ಗಗಳಿರುತ್ತೆ. ಅದರಲ್ಲಿ ಒಂದು ಸೋರಪ್ ಫಾಸ್ಟ್ ಆಗಿರುತ್ತೆ. ಸ್ನೇಹಿತರೆ, ಈ ಸೋರಪ್ ಫಾಸ್ಟ್ ಮಾಡುವ ವ್ಯಕ್ತಿ ದಿನಪೂರ್ತಿ ಯಾವುದೇ ಊಟ ನೀರು ಕುಡಿಯುವ ಹಾಗಿಲ್ಲ. ರಾತ್ರಿಯಲ್ಲಿ ಯಾವ ಆತ್ಮದಿಂದ ಅವರಿಗೆ ಕೆಲಸ ಆಗಬೇಕು ಆ ವ್ಯಕ್ತಿಯ ಶವ ಇರುವ ಸಮಾಧಿಯ ಮಣ್ಣನ್ನು ತಿನ್ನಬೇಕು. ಈ ರೀತಿ 40 ದಿನ ಮಾಡಿದರೆ ಆ ವ್ಯಕ್ತಿಯ ಆತ್ಮ ಅವರಿಗೆ ಸಹಾಯ ಮಾಡುತ್ತೆ. ಅವರು ಹೇಳಿದ ಕೆಲಸ ಮಾಡುತ್ತೆ. ಯಾರನ್ನು ಬೇಕಾದರೂ ನಾಶ ಮಾಡುತ್ತೆ. ಆ 40 ದಿನದ ಕೆಲಸವನ್ನ ಮಾಡದೆ ಹೋದರೆ ಈ ಫಾಸ್ಟ್ ಮಾಡುತ್ತಿರೋ ವ್ಯಕ್ತಿಗೇನೆ ತೊಂದರೆ ಕೊಡಲು ಶುರು ಮಾಡುತ್ತೆ. 40 ದಿನ ಆ ಕೆಲಸವನ್ನ ಮಾಡಿದರೆ ಆ ಆತ್ಮ ಅವರು ಹೇಳಿದ ವ್ಯಕ್ತಿಯನ್ನು 40 ದಿನದವರೆಗೂ ಟಾರ್ಚರ್ ಕೊಟ್ಟು ಸಾಯಿಸುತ್ತೆ. ಆಗ ಆ ಬುಕ್ನಲ್ಲಿ ಹನೀಫ್ಗೆ ತನ್ನ ಫ್ಯಾಮಿಲಿಯ ಫೋಟೋ ಕಾಣುತ್ತೆ. ಅದರ ಹಿಂದೆ ಏನೋ ಬರೆದಿರುತ್ತೆ. ಅದನ್ನು ಓದಿದಾಗ ಅವಳಿಗೆ ದೊಡ್ಡ ಶಾಕ್ ಆಗುತ್ತೆ. ಅದೇನೆಂದರೆ ಈ ಫೋಟೋದಲ್ಲಿರುವ ಫ್ಯಾಮಿಲಿ ಆತ್ಮದಿಂದ ಹಿಂಸೆಯನ್ನ ಪಡೆದು ಸಾಯಲಿ ಎಂದು ಈ ಸೋರಪ್ ಫಾಸ್ಟ್ ಅನ್ನು ಮಾಡಿರ್ತಾರೆ. ಆದರೆ ಅದನ್ನು ಮಾಡಿರೋದು ಯಾರೆಂದು ಗೊತ್ತಾಗಲ್ಲ. ಆದರೆ ಹನೀಫ್ಗೆ ಈ ಫಾಸ್ಟ್ ಮಾಡಿರೋದು ಅಂಕಲ್ ಖೇರ್ ಎಂಬ ಅನುಮಾನ ಬರುತ್ತೆ. ಆ ಫಾಸ್ಟ್ ಅನ್ನು ಆತ ಪೂರ್ತಿ ಮಾಡದೇ ಇರಬೇಕು. ಹಾಗಾಗಿಯೇ ಆತ್ಮವಾಗಿ ಈ ಮನೆಯಲ್ಲಿ ಓಡಾಡುತ್ತಿದ್ದಾನೆ. ಆತ ಸತ್ತಿದ್ದರೂ ಬದುಕಿ ಬರುತ್ತಿದ್ದು ಇದೇ ಕಾರಣದಿಂದ ಇರಬೇಕು. ನಮ್ಮನ್ನು ಸಾಯಿಸೋದಕ್ಕೇನೆ ಎಲ್ಲಿಗೆ ಆತ ನಮ್ಮನ್ನು ಕರೆಸಿದ್ದಾನೆ. ಆಗ ಈ ಫಾಸ್ಟ್ ಪೂರ್ಣಗೊಳ್ಳುತ್ತೆ. ಅವನಿಗೆ ಚಿತ್ರಹಿಂಸೆ ಕೊಡುತ್ತಿರುವ ಆತ್ಮ ಸುಮ್ಮನಾಗಲಿ ಎಂದೇ ಈ ಕೆಲಸವನ್ನ ಈತ ಮಾಡುತ್ತಿದ್ದಾನೆ. ಈ ವಿಷಯ ಅವರಿಗೆ ಗೊತ್ತಾದ ಕೂಡಲೇ ಸಾಯಿದಾಗೆ ಕಾಲ್ ಮಾಡ್ತಾಳೆ. ಆದರೆ ಕಾಲ್ ಕನೆಕ್ಟ್ ಆಗುತ್ತಿರಲ್ಲ. ಆಗ ಅವರಿಗೆ ಖೇರ್ನ ಧ್ವನಿ ಕೇಳುತ್ತೆ. ಅದರಿಂದ ತುಂಬಾ ಗಾಬರಿಯಾಗ್ತಾರೆ. ಆಗ ತುಂಬಾ ಹೆದರಿಕೊಳ್ಳುವ ಇಸ್ತಿ ನಾನು ಈ ಮನೆಯಲ್ಲಿ ಇರಲ್ಲ ಎಂದು ಅಲ್ಲಿಂದ ಓಡ್ತಾಳೆ. ಅವಳನ್ನು ತಡೆಯಲು ಹನೀಫ್ ಎಷ್ಟೇ ಪ್ರಯತ್ನ ಪಟ್ಟರು ಆಗಲ್ಲ. ಹೀಗೆ ಮನೆಯ ಗೇಟ್ನ ಬಳಿ ಬರುತ್ತಿದ್ದ ಹಾಗೆ ಅವರಿಬ್ಬರನ್ನು ಒಂದು ಫೋರ್ಸ್ ತಡೆದು ಮನೆಯ ಹತ್ತಿರವೇ ತಳ್ಳುತ್ತೆ. ಆಗ ಅಲ್ಲಿಗೆ ಅವರ ಆಂಟಿಯಾದ ಸಬಾ ಬರ್ತಾಳೆ. ಸ್ನೇಹಿತರೆ, ಈಕೆ ಸತ್ತು ಹೋದ ಖೇರ್ನ ಹೆಂಡತಿಯಾಗಿರ್ತಾಳೆ. ಆಗ ಆಕೆ ನಾನು ನಿಮಗೆ ಸಹಾಯ ಮಾಡಬೇಕೆಂದೇ ಇಲ್ಲಿಗೆ ಬಂದಿದ್ದೀನಿ ಎಂದು ಹೇಳ್ತಾಳೆ. ಅದನ್ನು ಕೇಳಿದ ಕೂಡಲೇ ಇಬ್ಬರು ಪ್ರಜ್ಞೆ ತಪ್ತಾರೆ. ಅವರಿಗೆ ಎಚ್ಚರವಾಗೋದು ರಾತ್ರಿಯಲ್ಲಿ ಅವರ ಮನೆಯಲ್ಲಿಯೇ. ಎಚ್ಚರವಾದ ಅವರು ತಮ್ಮ ಚಿಕ್ಕಮ್ಮನಾದ ಸಬಾನನ್ನು ಎಲ್ಲ ಕಡೆ ಹುಡುಕಾಡ್ತಾರೆ. ಆದರೆ ಆಕೆ ಹೊರಗಡೆ ಕಾಣ್ತಾಳೆ. ಅಲ್ಲಿಗೋದರೆ ಆಕೆ ಅಲ್ಲಿರೋದಿಲ್ಲ. ಆದರೆ ಅವರಿಗೆ ದೂರದಲ್ಲಿ ನಿಂತು ಅವರನ್ನು ನೋಡುತ್ತಿರುವ ಖೇರ್ನ ಆತ್ಮ ಕಾಣುತ್ತೆ. ಮನೆಗೆ ಬಂದಾಗ ಇಸ್ತಿ ತನ್ನ ತಾಯಿಯ ರೀತಿಯೇ ರಾಶಿ ರಾಶಿ ಮಣ್ಣಿನ ವಾಂತಿ ಮಾಡ್ತಾಳೆ. ಅವಳ ಸ್ಥಿತಿಯನ್ನು ನೋಡಿದ್ದ ಹನೀಫ್ಗೆ ತುಂಬಾ ದುಃಖವಾಗುತ್ತೆ. ಮಧ್ಯರಾತ್ರಿಯ 3 ಗಂಟೆಯ ಸಮಯದಲ್ಲಿ ಕಿಟಕಿಯಲ್ಲಿ ಹನೀಫ್ಗೆ ಖೇರ್ನ ಆತ್ಮ ಗಾಳಿಯಲ್ಲಿ ತೇಲಾಡುತ್ತಿರೋದು ಕಾಣುತ್ತೆ. ಅದೇ ಸಮಯದಲ್ಲಿ ನಿದ್ದೆಯಿಂದ ಎದ್ದೇಳುವ ಇಸ್ತಿ ಪುನಃ 40 ದಿನ ಎಂದು ಒಂದೇ ಸಮನೆ ಹೇಳಲು ಶುರು ಮಾಡ್ತಾಳೆ. ಪುನಃ ಅವಳನ್ನು ನೋಡಿದರೆ ಇಸ್ತಿ ನಾರ್ಮಲ್ ಆಗಿಯೇ ನಿದ್ದೆ ಮಾಡುತ್ತಿರುತ್ತಾಳೆ. ಇಲ್ಲಿ ಯಾವುದು ನಿಜ ಯಾವುದು ಭ್ರಮೆ ಎಂದು ಹನೀಫ್ಗೆ ಗೊತ್ತಾಗುತ್ತಿರೋದಿಲ್ಲ. ಅವರ ಮನೆಯ ಸುತ್ತ ಯಾವುದೇ ಮನೆಗಳು ಇಲ್ಲದ ಕಾರಣ ಅವರು ಸಹಾಯ ಎಂದು ಜೋರಾಗಿ ಕಿರುಚಾಡಿದರು ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇತ್ತ ಸಾಯಿದ ಅವರ ಜೊತೆ ಮಾತಾಡಲೇಬೇಕೆಂದು ಅವರ ಮನೆಗೆ ಹೋಗಲು ಮುಂದಾಗ್ತಾಳೆ. ಏಕೆಂದರೆ ಈಕೆ ಎಷ್ಟೇ ಬಾರಿ ಫೋನ್ ಟ್ರೈ ಮಾಡಿದರೂ ಕಾಲ್ ಕನೆಕ್ಟ್ ಆಗುತ್ತಿರಲ್ಲ. ಇತ್ತ ಅವರಿಬ್ಬರಿಗೂ ನಮ್ಮ ಅಂಕಲ್ ಖೇರ್ ಯಾಕೆ ಈ ರೀತಿ ನಮಗೆ ಮಾಡಿದರು ಎಂದು ಗೊತ್ತಾಗೋದಿಲ್ಲ. ಆಗ ಅವರು ಪುನಃ ಆ ಡಾರ್ಕ್ ರಿಚುವಲ್ ಬುಕ್ ಅನ್ನ ಓದಲು ಕೋರ್ತಾರೆ. ಆಗ ಅವರಿಗೆ ಆ ಮನೆಯ ಮುಂದೆ ಇರೋ ಅವರ ತಂದೆ ತಾಯಿಯ ಫೋಟೋ ಸಿಗುತ್ತೆ. ಆಗ ಹನೀಫ್ಗೆ ಚಿಕ್ಕ ವಯಸ್ಸಿನಲ್ಲಿ ನಡೆದಿದ್ದ ಘಟನೆಯ ನೆನಪಾಗುತ್ತೆ.
ಅದೇನೆಂದರೆ ಹೀಗೆ ಅವರ ಕುಟುಂಬ ಖುಷಿಯಿಂದ ಊಟ ಮಾಡುತ್ತಿದ್ದರೆ ಅವರ ಅಪ್ಪನ ಬ್ರದರ್ ಆದ ಖೇರ್ನ ಬಿಸ್ನೆಸ್ ದಿವಾಳಿಯಾಗಿರುತ್ತೆ. ಆತ ಸಾಲದಲ್ಲಿ ಮುಳುಗಿರ್ತಾನೆ. ಆ ಮನೆ ಅನೀಫ್ನ ತಂದೆಗೆ ಸೇರಿದ್ದಾಗಿರುತ್ತೆ. ಅದನ್ನು ಮಾರಿ ಸಿಟಿಗೆ ಶಿಫ್ಟ್ ಆಗೋಣ ಎಂದು ಮಾತಾಡುತ್ತಿರುತ್ತಾರೆ. ಅದು ಖೇರ್ಗೆ ಇಷ್ಟವಾಗುತ್ತಿರಲ್ಲ. ಈ ಮನೆಗಾಗಿಯೇ ಖೇರ್ ಈ ಕೆಲಸ ಮಾಡಿದ್ದಾನೆ ಎಂದು ಅವಳಿಗೆ ಅನ್ನಿಸುತ್ತೆ. ಆಗ ಅವನ ರೂಮ್ಗೆ ಹೋಗಿ ಆ ಆತ್ಮವನ್ನ ಕೂಗಿ ಹೀಗೆ ಹೇಳ್ತಾಳೆ, ನಿನಗೆ ಬೇಕಾದರೆ ಈ ಮನೆಯನ್ನ ನೀನೇ ಇಟ್ಟುಕೋ, ನಮಗೆ ಬೇಡ. ನನ್ನ ತಂಗಿಯನ್ನು ಮಾತ್ರ ಬಿಟ್ಟು ಬಿಡು. ನಿನಗೆ ಬೇಕು ಎಂದರೆ ನನ್ನನ್ನೇ ಸಾಯಿಸು ಎಂದು ಕೇಳಿಕೊಳ್ತಾಳೆ. ಹೀಗೆ ಹೇಳುತ್ತಾ ಕೋಪದಿಂದ ಆ ಬುಕ್ಕನ್ನು ನೆಲಕ್ಕೆ ಹೊಡಿತಾಳೆ. ಅದನ್ನು ಎತ್ತಿಕೊಳ್ಳುವಾಗ ಅವಳಿಗೆ ಮಂಚದ ಕೆಳಗೆ ಏನೋ ಇದೆ ಎಂದು ಅನ್ನಿಸುತ್ತೆ. ಆ ಮಂಚವನ್ನ ಎತ್ತಿದಾಗ ಇಲ್ಲೇನೋ ಸೀಕ್ರೆಟ್ ಇದೆ ಎಂದು ಅದನ್ನು ಚೆಕ್ ಮಾಡ್ತಾರೆ. ಆ ಜಾಗದ ತುಂಬ ಮಣ್ಣಿರುತ್ತೆ. ಆಗ ಅವರು ಆ ಮಣ್ಣನ್ನೆಲ್ಲ ತೆಗೆಯುವಾಗ ಅವರಿಗೆ ಒಂದು ನೆಕ್ಲೆಸ್ ಸಿಗುತ್ತೆ. ಇದನ್ನು ಖೇರ್ನ ಹೆಂಡತಿ ಸಬಾ ಹಾಕಿಕೊಳ್ಳುತ್ತಿದ್ದರು ಎಂದು ಅವರಿಗೆ ಗೊತ್ತಾಗುತ್ತೆ. ನಂತರ ಪುನಃ ಅಗೆದಾಗ ಅಲ್ಲಿ ಸ್ಕೆಲಿಟನ್ ಸಿಗುತ್ತೆ. ಆಗ ಅವರಿಗೆ ಅರ್ಥವಾಗುತ್ತೆ ಖೇರ್ನ ಬೆಡ್ನ ಕೆಳಗೆ ಅವನ ಹೆಂಡತಿಯ ಸಮಾಧಿ ಇದೆ ಎಂದು. ಅದರಿಂದ ಅವರಿಬ್ಬರು ಪೂರ್ತಿಯಾಗಿ ಹೆದರಿ ಹೋಗ್ತಾರೆ. ಆ ರೂಮ್ನಿಂದ ಹೊರಗಡೆ ಬಂದಾಗ ಕಿಚನ್ನಲ್ಲಿ ಇರುವ ಸಾಯಿದಾ ಕಾಣ್ತಾಳೆ. ಅವಳನ್ನು ನೋಡಿದ ಅವರಿಗೆ ತುಂಬಾ ಖುಷಿಯಾಗುತ್ತೆ. ಆಗ ಅನೀಫ್ ಇಲ್ಲಿ ನಡೆದಿರುವ ಎಲ್ಲ ವಿಷಯವನ್ನು ಅವಳಿಗೆ ಹೇಳ್ತಾಳೆ. ಆದರೆ ಆಕೆ ಅವಳ ಮಾತಿಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡುತ್ತಿರೋದಿಲ್ಲ. ತರಕಾರಿಯನ್ನು ಕಟ್ ಮಾಡುತ್ತಾ ಅವಳ ಬೆರಳುಗಳನ್ನು ಕೂಡ ಕತ್ತರಿಸಿಕೊಳ್ಳಲು ಶುರು ಮಾಡ್ತಾಳೆ. ಆಗ ಅವಳ ಮುಖದಿಂದ ಅವರಿಗೆ ಗೊತ್ತಾಗುತ್ತೆ ಈಕೆ ಡೆಮೋನಿಕ್ ಸಾಯಿದಾ ಎಂದು. ಅದನ್ನು ನೋಡಿದ ಅವರು ಜೋರಾಗಿ ಕಿರುಚಾಡ್ತಾರೆ. ಅನೀಫ್ಗೆ ಅತಿಯಾದ ಗಾಬರಿಯಾಗುತ್ತೆ. ಆಗ ಅವಳು ಕೂಡ ಮಣ್ಣಿನ ವಾಂತಿ ಮಾಡ್ತಾಳೆ. ಸ್ನೇಹಿತರೆ, ಈ ಆತ್ಮ ಜನರನ್ನು 40 ದಿನದವರೆಗೂ ಟಾರ್ಚರ್ ಮಾಡಿ ಈ ರೀತಿಯಾಗಿಯೇ ಕೊಲ್ಲುತ್ತೆ. ತುಂಬಾ ಹೆದರಿದ್ದ ಇಸ್ತಿ ಅನೀಫ್ನನ್ನು ಕರೆದುಕೊಂಡು ಕಿಚನ್ನಿಂದ ಹೊರಗೆ ಬರ್ತಾಳೆ. ಆಗ ಅವರಿಗೆ ಮನೆಯ ಬಾಗಿಲಿನಿಂದ ಒಳಗೆ ಬರುತ್ತಿರುವ ನಿಜವಾದ ಸಾಯಿದಾ ಕಾಣ್ತಾಳೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಬಂದಿರೋದು ನಿಜವಾದ ಸಾಯಿದಾನ ಅಥವಾ ಇದು ಕೂಡ ಆತ್ಮಾನ ಎಂದು. ಆಗ ಅವಳ ಮಾತಿನಿಂದ ಇವರೇ ನಿಜವಾದ ಸಾಯಿದ ಚಿಕ್ಕಮ್ಮ ಎಂದು ಅವರನ್ನು ತಬ್ಬಿಕೊಳ್ತಾರೆ. ಅವರಿಗೆ ನಡೆದಿರುವ ವಿಷಯವೆಲ್ಲ ಹೇಳ್ತಾರೆ. ಹಾಗೆಯೇ ಸಬಾನ ಸಮಾಧಿಯನ್ನು ತೋರಿಸ್ತಾರೆ. ಆಗ ಅನೀಫ್ ಅವರಿಗೆ ಇದನ್ನೆಲ್ಲ ಮಾಡಿರೋದು ಅಂಕಲ್ ಖೇರ್ ಅವರು ನಾವು ಸಾಯಿಲಿ ಎಂದು ಬಯಸಿದ್ದರು ಎಂದು ಹೇಳ್ತಾಳೆ. ಆಗ ಸಾಯಿದಾ ಹೇಳ್ತಾಳೆ, ಇಲ್ಲ, ಈ ಕೆಲಸವನ್ನ ಮಾಡಿರೋದು ಅವರಲ್ಲ. ನಿನ್ನ ಅಮ್ಮ ಯಾವ ರೀತಿ ಸತ್ತರು ಅದೇ ರೀತಿ ಡಿಮೋನಿಕ್ ಪೊಸೆಷನ್ನಲ್ಲಿದ್ದ ಖೇರ್ನ ಹೆಂಡತಿ ಸಬಾ ಸತ್ತಳು. ಅವಳ ಆತ್ಮ ಚಿಕ್ಕ ಮಕ್ಕಳಾದ ನಿಮ್ಮನ್ನು ಕೊಲ್ಲುತ್ತೆ ಎಂದು ಖೇರ್ಗೆ ಗೊತ್ತಿತ್ತು. ಆಗ ಅವರು ನಿಮ್ಮನ್ನು ಮನೆ ಬಿಟ್ಟು ಸಿಟಿಗೆ ಕಳಿಸಿದರು. ಅವರು ನಿಮ್ಮ ಸಾವನ್ನು ಬಯಸಿದ್ದರೆ ನಿಮ್ಮನ್ನು ಏಕೆ ಮನೆ ಬಿಟ್ಟು ಕಳಿಸುತ್ತಿದ್ದರು ಎಂದು ಅವರಿಗೆ ಹೇಳ್ತಾಳೆ. ಆಗ ಅವರಿಗೆ ಅರ್ಥವಾಗುತ್ತೆ ನಾವು ಅಂಕಲ್ ಖೇರ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿದ್ದು ಎಂದು. ಆಗ ಅವರಿಗೆ ಬರುವ ಪ್ರಶ್ನೆ ಏನೆಂದರೆ ಸೌರಭ್ ಫಾಸ್ಟ್ ಅನ್ನು ಮಾಡಿದವರು ಯಾರು ಎಂದು. ಇದಕ್ಕೆ ಉತ್ತರ ಅವರಿಗೆ ಬೇಗನೆ ಗೊತ್ತಾಗುತ್ತೆ. ನಂತರ ಮನೆಯನ್ನು ಕ್ಲೀನ್ ಮಾಡುವಾಗ ಸಿಕ್ಕ ಆ ಮರದ ವೆಪನ್ ಅನ್ನು ಅವಳಿಗೆ ತೋರಿಸ್ತಾರೆ. ಅದನ್ನು ನೋಡಿದ ಸಾಯಿದಾಗೆ ಒಂದು ವಿಷಯ ನೆನಪಿಗೆ ಬರುತ್ತೆ. ನಿಮ್ಮ ತಂದೆ ಆಕ್ಸಿಡೆಂಟ್ನಿಂದ ಸತ್ತಾಗ ಇದು ಅವರ ಬಳಿ ಇತ್ತು ಎಂದು ಪೊಲೀಸರು ನಮಗೆ ತಂದುಕೊಟ್ಟರು ಎಂದು ಅವರಿಗೆ ಹೇಳ್ತಾಳೆ. ಆ ವೆಪನ್ನ ಒಳಗೆ ಒಂದು ಮಂತ್ರವಿರುತ್ತೆ. ಇತ್ತ ರೂಮ್ನಲ್ಲಿದ್ದ ಇಸ್ತಿ ಇದ್ದಕ್ಕಿದ್ದಂತೆ ಪೊಸೆಸ್ ಆಗ್ತಾಳೆ. ಸಾಯಿದ ಮೇಲೆ ಅಟ್ಯಾಕ್ ಮಾಡಿ ಅವಳ ಪ್ರಜ್ಞೆಯನ್ನು ತಪ್ಪಿಸ್ತಾಳೆ. ಈ ಸಮಯದಲ್ಲಿ ಮನೆಯಲ್ಲಿದ್ದ ಎಲ್ಲ ಲೈಟ್ಗಳು ಆಫ್ ಆಗುತ್ತೆ. ಒಂದು ಜಾಗದಲ್ಲಿ ಅನೀಫ್ಗೆ ಪ್ರಜ್ಞೆ ತಪ್ಪಿ ಒಂದು ಕಡೆಗಿರುವ ಅವಳ ಆಂಟಿ ಸಾಯಿದಾ ಕಾಣ್ತಾಳೆ. ಆದರೆ ಅವಳಿಗೆ ಎಲ್ಲಿ ಹುಡುಕಿದರೂ ತನ್ನ ತಂಗಿ ಕಾಣುತ್ತಿರಲ್ಲ. ಹೀಗೆ ಅವಳನ್ನು ಹುಡುಕುವಾಗ ಅವಳಿಗೆ ಅಂಕಲ್ ಖೇರ್ನ ಆತ್ಮ ಹಾಂಟ್ ಮಾಡುತ್ತೆ. ಒಂದು ಜಾಗದಲ್ಲಿ ಪೊಸೆಷನ್ ಸ್ಟೇಟ್ನಲ್ಲಿರುವ ಇಸ್ತಿ ಅವಳಿಗೆ ಕಾಣ್ತಾಳೆ. ಆಕೆ ಪದೇ ಪದೇ ಸೋರೂಪ್ ಎಂದು ಹೇಳುತ್ತಲೇ ಇರ್ತಾಳೆ. ಅದೇ ಜಾಗದಲ್ಲಿ ಅನೀಫ್ಗೆ ಹಲವಾರು ಆತ್ಮಗಳು ಆ ಮನೆಯಲ್ಲಿ ಕಾಣುತ್ತೆ. ಆಗ ಇಸ್ತಿಯನ್ನು ಒಂದು ಆತ್ಮ ಒಂದು ಜಾಗಕ್ಕೆ ಎಳೆದುಕೊಂಡು ಹೋಗುತ್ತೆ. ಆಕೆ ಗಾಳಿಯಲ್ಲಿ ತೇಲಲು ಶುರು ಮಾಡ್ತಾಳೆ. ಅಲ್ಲಿದ್ದ ಎಲ್ಲ ಆತ್ಮಗಳು ಅನೀಫ್ಗೆ ಹೆದರಿಸುತ್ತೆ. ಆಗ ಮೂವಿಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ.
ಆತ್ಮಗಳ ಮಧ್ಯೆ ಅವಳಿಗೆ ಹೆಚ್ಚಾಗಿ ಹಾಂಟ್ ಮಾಡಲು ಅವಳ ಆಂಟಿಯಾದ ಸಬಾ ಆತ್ಮ ಬರುತ್ತೆ. ಆಗ ನಮಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ತೋರಿಸಲಾಗುತ್ತೆ. ಸ್ನೇಹಿತರೆ, ಸೌರಭ್ ಫಾಸ್ಟ್ ಅನ್ನು ಮಾಡಿರೋದು ಕೇರ್ ಆಗಿರೋದಿಲ್ಲ, ಅವನ ಹೆಂಡತಿಯಾದ ಈ ಸಬಾ ಆಗಿರ್ತಾಳೆ. 40 ದಿನದವರೆಗೂ ಒಂದು ಸಮಾಧಿಯ ಮಣ್ಣನ್ನು ತಿನ್ನಲು ಮುಂದಾಗಿದ್ದವಳು ಇವಳೇ. ಇವಳು ಮಾಡುತ್ತಿರುವ ಈ ಕೆಲಸವನ್ನು ಒಂದು ರಾತ್ರಿಯಲ್ಲಿ ಅನೀಫ್ನ ತಂದೆ ನೋಡಿಬಿಡ್ತಾನೆ. ಆಗ ಆತ ಕೂಡಲೇ ಒಬ್ಬ ಶಾಮನ್ ಅಂದರೆ ತಾಂತ್ರಿಕನ ಮನೆಗೆ ಹೋಗ್ತಾನೆ. ನಡೆದ ವಿಷಯ ಹೇಳ್ತಾನೆ. ಆಗ ಆತ ತನ್ನ ಶಕ್ತಿಯಿಂದ ಮಂತ್ರಿಸಿರುವ ಒಂದು ಮರದ ವೆಪನ್ ಅನ್ನು ಕೊಡ್ತಾನೆ. ಅದರಿಂದ ತನ್ನ ಕುಟುಂಬವನ್ನು ಸೇಫ್ ಮಾಡಲು ಅನೀಫ್ನ ತಂದೆ ಮುಂದಾಗ್ತಾನೆ. ಹೀಗೆ ಮನೆಯ ಬಳಿ ಆತ ಬರುವಾಗ ರೋಡ್ನಲ್ಲಿ ನಿಂತಿರುವ ಸಬಾ ಕಾಣ್ತಾಳೆ. ಆಗ ಅವಳಿಗೆ ಸಹಾಯ ಮಾಡುತ್ತಿದ್ದ ಆತ್ಮ ಆಕ್ಸಿಡೆಂಟ್ ಮಾಡಿಸಿ ಅನೀಫ್ನ ತಂದೆಯ ಸಾವಿಗೆ ಕಾರಣವಾಗುತ್ತೆ. ಸ್ನೇಹಿತರೆ, ಈ ಸಬಾಗೆ ಮಕ್ಕಳಿರೋದಿಲ್ಲ. ಅನೀಫ್ನ ತಾಯಿ ಇದೇ ವಿಷಯವಾಗಿ ಅವಳಿಗೆ ನೋವು ಮಾಡುತ್ತಿರುತ್ತಾಳೆ. ಹಾಗೆಯೇ ಆಸ್ತಿಯ ವಿಚಾರದಲ್ಲೂ ಅವರ ಮಧ್ಯೆ ತುಂಬಾ ಮನಸ್ತಾಪಗಳಿರುತ್ತೆ. ಹಾಗಾಗಿಯೇ ಈ ಸಬಾ ಸೌರಭ್ ಫಾಸ್ಟ್ ಅನ್ನು ಮಾಡಿರ್ತಾಳೆ. ಈ ಕುಟುಂಬ ಸಾಯಿಲಿ ಎಂದು ಆತ್ಮದ ಸಹಾಯವನ್ನ ತಗೋತಾಳೆ. ಆದರೆ ಕೇರ್ ಮಕ್ಕಳನ್ನು ಸಿಟಿಗೆ ಕಳಿಸಿದ ಕಾರಣ ಸೌರಭ್ ಫಾಸ್ಟ್ ಪೂರ್ತಿಯಾಗಲ್ಲ. ಸಬಾ ಸತ್ತು ಆತ್ಮವಾದರೂ ಅವಳಿಗೆ ಬೇರೆ ಆತ್ಮಗಳಿಂದ ತೊಂದರೆಗಳು ಶುರುವಾಗಿರುತ್ತೆ. ಈ ಇಬ್ಬರನ್ನು ಕೊಂದರೆ ನನಗೆ ಇದರಿಂದ ಮುಕ್ತಿ ಸಿಗುತ್ತೆ ಎಂದೇ ಇವರನ್ನು ಪುನಃ ಕರೆಸಿರೋದು. ಹೆಂಡತಿಯ ಕೆಟ್ಟ ಕೆಲಸದಿಂದ ಗಂಡನಾದ ಕೇರ್ಗೂ ಕರ್ಮದ ಪಾಲು ಸಿಕ್ಕಿರುತ್ತೆ. ಹಾಗಾಗಿಯೇ ಅವನ ಆತ್ಮಕ್ಕೂ ಮುಕ್ತಿ ಸಿಕ್ಕಿಲ್ಲ. ಹೀಗೆ ಸಬಾ ಆತ್ಮ ಅನೀಫ್ಗೆ ಅತಿಯಾಗಿ ಹೆದರಿಸುತ್ತೆ. ಅವಳನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಸಾಯ್ದ ಬರ್ತಾಳೆ. ಆ ಮರದ ವೆಪನ್ ಅನ್ನು ಅವಳಿಗೆ ಕೊಟ್ಟು, ಇದರಿಂದ ಅದನ್ನು ನಾಶ ಮಾಡು, ನಿನ್ನ ತಂದೆಯ ಬಳಿ ಇದು ಇದ್ದಿದ್ದು ಇದೇ ಕಾರಣಕ್ಕೆ ಎಂದು ಅವಳಿಗೆ ಹೇಳ್ತಾಳೆ. ಆಗ ಅನೀಫ್ ಅದರಲ್ಲಿದ್ದ ಮಂತ್ರವನ್ನ ಉಪಯೋಗಿಸಿಕೊಂಡು ಆ ವೆಪನ್ ಅನ್ನು ಹಿಡಿದು ಆತ್ಮವನ್ನು ಹುಡುಕಾಡ್ತಾಳೆ. ಈ ಸಮಯದಲ್ಲಿ ಅವಳಿಗೆ ತನ್ನ ತಂಗಿ ಸಿಗ್ತಾಳೆ. ಅದರಿಂದ ಖುಷಿಯಾಗ್ತಾಳೆ. ಆಗ ಅವರಿಬ್ಬರನ್ನು ಸಬಾ ಆತ್ಮ ಫಾಲೋ ಮಾಡುತ್ತೆ, ಅವರಿಗೆ ಹೆದರಿಸುತ್ತೆ. ಹೀಗೆ ಒಂದು ಸಮಯದಲ್ಲಿ ಆ ಆತ್ಮ ಅವಳನ್ನು ಕೊಲ್ಲೋದಕ್ಕೆ ಮುಂದೆ ಬರುತ್ತೆ. ಆಗ ಆ ಮಂತ್ರವನ್ನು ಹೇಳುವ ಅನೀಫ್ ಆ ವೆಪನ್ನಿಂದ ಅದಕ್ಕೆ ಚುಚ್ಚಿ ಬಿಡ್ತಾಳೆ. ಆಗ ಸಬಾ ತನ್ನ ಸಮಾಧಿಯ ಮೇಲೆಯೇ ಬೆಂಕಿಯಿಂದ ಉರಿದು ಬೂದಿಯಾಗ್ತಾಳೆ. ಎಲ್ಲವೂ ನಾರ್ಮಲ್ ಆಗುತ್ತೆ. ಅವರಿಗೆ ಸಹಾಯ ಮಾಡಿದ್ದ ಸಾಯಿದ ಅನ್ನು ಅವರಿಬ್ಬರು ತಬ್ಬಿಕೊಳ್ತಾರೆ. ನೆಕ್ಸ್ಟ್ ಸೀನ್ ಶುರುವಾಗೋದು ಬೆಳಿಗ್ಗೆಯಲ್ಲಿ. ಅವರಿಬ್ಬರು ಮನೆಯಿಂದ ಹೊರಗೆ ಹೋಗಲು ಮುಂದಾಗ್ತಾರೆ. ಆಗ ಯಾರೋ ಬಾಗಿಲನ್ನು ನಾಕ್ ಮಾಡ್ತಾರೆ. ಯಾರೆಂದು ನೋಡಿದರೆ ವಯಸ್ಸಾದ ಮಹಿಳೆಗಿರ್ತಾಳೆ. ಸ್ನೇಹಿತರೆ, ಈಕೆಯನ್ನೇ ಅನೀಫ್ ಒಂದು ಸೀನ್ನಲ್ಲಿ ಗೇಟ್ನ ಬಳಿ ನೋಡಿದ್ದಿದ್ದು. ನಂತರ ಆಕೆ ಮನೆಯ ಒಳಗೆ ಬಂದು ಮಾತಾಡ್ತಾಳೆ. ನಾನು ಇಲ್ಲಿಗೆ ಬಂದಿದ್ದು ನನ್ನ ಬುಕ್ಗಾಗಿ ಎಂದು ಹೇಳ್ತಾಳೆ. ಸ್ನೇಹಿತರೆ, ಡಾರ್ಕ್ ರಿಚುವಲ್ಗಳಿರುವ ಆ ಕರ್ಸ್ ಬುಕ್ ಇವಳದೇ ಆಗಿರುತ್ತೆ. ಆಗ ಆಕೆ ಮತ್ತೊಂದು ಶಾಕಿಂಗ್ ವಿಷಯವನ್ನು ಹೇಳ್ತಾಳೆ. ಅದೇನೆಂದರೆ 40 ದಿನದವರೆಗೂ ನೀವು ಈ ಮನೆ ಬಿಟ್ಟು ಹೋಗೋ ಹಾಗಿಲ್ಲ ಎಂದು ಹೇಳಿ ಆ ಮಹಿಳೆ ಮಾಯವಾಗ್ತಾಳೆ. ಸಬಾಳ ರೂಮ್ನಿಂದ ಆತ್ಮಗಳ ಕೂಗು ಕೇಳುತ್ತೆ. ಅದನ್ನು ಕೇಳಿ ತುಂಬಾ ಗಾಬರಿಯಾದ ಅವರಿಬ್ಬರು ಈ ತೊಂದರೆ ಪುನಃ ಶುರುವಾಯಿತು ಎಂದು ಬಾಗಿಲನ್ನು ತೆಗೆದು ಹೊರಗೋಗಲು ನೋಡ್ತಾರೆ. ಆದರೆ ಮನೆಯ ಎಲ್ಲ ಬಾಗಿಲು ಎಲ್ಲ ಕಿಟಕಿಗಳು ಲಾಕ್ ಆಗುತ್ತೆ. ಅವರನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಸಾಯಿದ ಹಾಗೂ ಅವಳ ಗಂಡ ಆ ಮನೆಯ ಬಳಿಯೇ ಸತ್ತು ಬಿದ್ದಿರುತ್ತಾರೆ. ಅಲ್ಲಿಗೆ ಸೌರಭ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.